ಹಲೋ ಸ್ನೇಹಿತರೆ, ಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ನಾವು ನೋಡಲು ಹೊರಟಿರೋದೊಂದು ಮೂವಿ ಕ್ಲಿಮ್ಸ್ ಬಗ್ಗೆ. ಇದು ಒಂದು ಮಾಸ್ ಮೂವಿ ಕ್ಲಿಮ್ಸ್ ಆಗಿದೆ. ಇಂಡಿಯನ್ ಸಿನಿಮಾದ ಇಬ್ಬರು ಡೈನಾಮಿಕ್ಗಳು ಒಂದೇ ಕಡೆ ಸೇರಿ ಬ್ಲಾಸ್ಟ್ ಆಗಲು ರೆಡಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಜೂನಿಯರ್ NTR ಹಾಗೂ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂಥ ಮೂವಿ ಡ್ರ್ಯಾಗನ್. ಇದರದ್ದು ಕ್ಲಿಮ್ಸ್ನ NTR ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡಿದರು. ಅದ್ರ ಕ್ಲಿಮ್ಸ್ ಬಗ್ಗೆ, ಆ ಗ್ಲಿಮ್ಸ್ ಹೇಗಿದೆ ಏನು ಅಂತ ನೋಡಿ ಅದ್ರ ಬಗ್ಗೆ ಮಾತಾಡೋಣ. ಇಟ್ಸ್ ಟ್ರೂ. ಬ್ರಿಟಿಷ್ನವರು ಭಾರತ ದೇಶಕ್ಕೆ ಕಾಟನ್, ಸ್ಟೀಲ್ ಮತ್ತೆ ಸ್ಪೈಸಸ್ಗೋಸ್ಕರ ಬಂದರು. ಆದ್ರೆ 250 ವರ್ಷ ಅವರಿಲ್ಲೇ ಇದ್ದಿದ್ದಕ್ಕೆ ಕಾರಣ ಒಂದು ಗಿಡ. They came here for the opium poppy, which produces the most addictive substance in the world, heroin. ಪ್ರಪಂಚದಲ್ಲಿ ಓಪಿಯಂನ ಅಧಿಕವಾಗಿ ಬೆಳೆಯೋದು 2 ಪ್ರಾಂತ್ಯಗಳಲ್ಲಿ, ಅಫ್ಘಾನಿಸ್ತಾನ್ ಮತ್ತೆ ಗೋಲ್ಡನ್ ಟ್ರಯಾಂಗಲ್. ಬ್ರಿಟಿಷರು ಅದನ್ನ ಅಧೀನದಲ್ಲಿ ಇಟ್ಕೊಂಡು 95% ಓಪಿಯಂ ಟ್ರೇಡ್ ಕಂಟ್ರೋಲ್ ಮಾಡ್ತಿದ್ರು. In 1947, when the British left India, they also left behind the most. ಪ್ರಶಾಂತ್ ನೀಲ್ ಅವರು ಯಾವಾಗಲೂ ಇಂಥ ಹಳೆ ಹಿಸ್ಟ್ರಿಕಲ್ ವಿಷಯದ ಬಗ್ಗೆನೇ ತಗೊಂಡೇ ಸಿನಿಮಾ ಮಾಡ್ತಾರೆ. ಈಗ ಮಾಡ್ಬೋದು ಅಂತ ತುಂಬ ಬ್ರಿಲಿಯಂಟಾಗಿ ಸ್ಟೋರಿ ರೆಡಿ ಮಾಡ್ತಾರೆ ಅವರು. ಪ್ರಾಫಿಟಬಲ್ ಬಿಸ್ನೆಸ್ ಇನ್ ದ ವರ್ಲ್ಡ್. ಅದರಿಂದ ವ್ಯಾಪಾರ 2 ಭಾಗವಾಯಿತು. ಒಂದು ಆಫ್ಘಾನ್ ಟ್ರೇಡಿಂಗ್ ಕಂಪನಿ, ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಆವಾಗಲೇ ಓಪಿಯಂ ವಾರ್ ಶುರುವಾಯಿತು. ಆವಾಗಲೇ ಈ ವಿಲನ್ಸ್ ಹುಟ್ಕೊಂಡ್ರು. ಡೈರೆಕ್ಟರ್ ಆಫ್ ಉಗ್ರಂ, KGF ಚಾಪ್ಟರ್ 1, KGF ಚಾಪ್ಟರ್ 2, ಸಾಲರ್ ಪಾರ್ಟ್, ಕೇಸ್ ಫೈರ್. Genesis chapter 1. ಇದು KGF ಅಲ್ಲಿ ಮಗು ಸೌಂಡ್ ಬರ್ತಾ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಥರ ಫೀಲ್ ಬರುತ್ತೆ ಒಂದೇ ಸತಿ. Verse 1. On the first day, God created light. On the second day, He created the sky and the water. ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ರವಿ ಬಸೂರ್ ಅವರು. ಸೇಮ್ KGF ಅಲ್ಲಿ ಆಲ್ಮೋಸ್ಟ್ ಯಾರು ಕೆಲಸ ಮಾಡಿದಾರಲ್ಲ, ಪ್ರಶಾಂತ್ ನೀಲ್ ಅವರು, ರವಿ ಬಸೂರ್ ಅವರು, ಭುವನ್ ಗೌಡ್ ಅವರು ಎಲ್ಲ ಸೇಮ್ ಅದ. ಮೈನ್ ಅವರು, ಹಂಗಾಗಿ ಎಲ್ಲ ಥರ ಸೇಮ್ ಅದೇ ಥರನೇ ಫೀಲ್ ಬರುತ್ತೆ ನಮಗೆ. On the third day, He created the land and the vegetation. And on the fourth day, He made the sun and the moon and the stars. On the fifth day, He created the creatures in the sea and the birds in the sky. On the sixth day, He made the animals and the humans. And on the seventh day, God rested. And then the devil was born. ದೇವ್ರು ನನಗೊಂದು ದೊಡ್ಡ ವರ ಕೊಟ್ಟಿದ್ದಾನೆ. ಟ್ರಿಗರ್ ಹೇಳ್ದಾದ್ಮೇಲೆ ಮರ್ತೋಗೋದು. ಮಲ್ಕೊಂಡಿದ್ದಾಗ ನನ್ನ ಕನಸಲ್ಲಿ ನಾನು ಕೊಂದವ್ರ ಮುಖ ಕಾಣಲ್ಲ, ಮಿಕ್ಕಿರೋ ವೈರಿಗಳ ಮುಖನೇ ಕಾಣುತ್ತೆ.
ದಾರಿ ತಪ್ಪಿ ಡೈಲಾಗ್ ಸಕ್ಕತ್ತಾಗಿದೆ. ಎಷ್ಟು ಚೇಂಜಸ್ ಆಗಿದೆ ಅವರು NTR ಅವರು. ಅವರು ಫಿಲಮ್ ಅಂತ ವಿಚಾರ ಬಂದ್ರೆ ಸಖತ್ತಾಗಿ ಡೆಡಿಕೇಶನ್ ಆಗಿ ಕೆಲಸ ಮಾಡೋದು. ಯಾವ ರೇಂಜಿಗೆ ಫಿಟ್ ಆಗಿದ್ದಾರೆ ಅಂದ್ರೆ ಸಖತ್. ಇನ್ನು ನನ್ನ ಕನ್ಸಲ್ಲಿ ಬರಕ್ ಹೋಗ್ಬೇಡ. ನನ್ನ ಡೌಟ್ ಏನಂದ್ರೆ ಜಲೀಲ್ ಸಾಬ್, ಈ ಗಿಡ ಹೆರಾಯಿನ್ಗಿಂತ ಜಾಸ್ತಿ ವಿಲನ್ಸ್ನೇ ತಯಾರು ಮಾಡ್ತಿದ್ದಾವ ಅಂತ. ಈ ಕಥೆಯಲ್ಲೆಲ್ಲ ವಿಲನ್ಗಳೇ ಇದ್ದಾರೆ. ಅದನ್ನು ಬರೆಯೋರಿಗೂ ಗೊತ್ತು. ವಿಲನ್ಗಳ ಕ್ರೂರತೆ ಜಾಸ್ತಿ ಆದಾಗ ಆ ಕಥೆ ಒಳಗೊಂದು ಹೀರೋನ ಇಳಿಸ್ಬೇಕು ಅಂತ. ಈ ಸರಿ ಆ ಕ್ಯಾರೆಕ್ಟರ್ ನಿಮ್ದೇ ಸರ್, ನೀವೇ ತಡಿಬೇಕು. ನೋಡಿರಲ್ಲ ಸ್ನೇಹಿತರೆ, ಬ್ರಿಟಿಷ್ ಅವರ ಕಾಲದಲ್ಲಿ ಇದ್ದಂಥ ನಕ್ಷೆಗಳು ಹಾಗೂ ತೋಟಗಳು, ಬಂದಿಡಿದು ನಿಂತಿರುವಂಥ ಕ್ರೂರ ವಿಲನ್ಗಳ ಲುಕ್ಕು, ಜೂನಿಯರ್ NTR ಅವರ ಎಂಟ್ರಿ, ನೂರಾರು ಹೆಣಗಳು ಬಿದ್ದಿರ್ತವೆ. ಅದರಲ್ಲಿ ಅವ್ರನ್ನ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ರವಿ ಬಸ್ರು ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅವ್ರು ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. NTR ಅವ್ರ ಡೈಲಾಗ್ ಕೂಡ ಮಸ್ತ್ ಇದ್ದಾವೆ. ದೇವರು ನನಗೊಂದು ವರ ಕೊಟ್ಟಿದ್ದಾನೆ, ಟ್ರಿಗರ್ ಒತ್ತಿದ ಮೇಲೆ ಎಲ್ಲವನ್ನೂ ಮರೆತು ಬಿಡ್ತೇವೆ ನಾನು ಅಂತ. ಇನ್ನೊಂದು ಸಹ ಡೈಲಾಗ್ ಹೊಡಿತಾರೆ, ನಾನು ಮಲ್ಕೊಂಡಿದ್ದಾಗ ನಾನು ಕೊಂದವರ ಮುಖಗಳು ನನಗೆ ಕನಸಲ್ಲಿ ಬರಲ್ಲ, ಮಿಕ್ಕಿರೋ ವೈರಿಗಳೇ ಮುಖನೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ದಾರಿ ತಪ್ಪಿನೂ ನನ್ನ ಕನಸಲ್ಲಿ ಬರೋಕ್ಕೆ ಹೋಗಬೇಡ ಅಂತ ಮಾಸ್ ಡೈಲಾಗ್ ಮಸ್ತಾಗಿದೆ ಅದು. ಈ ಸಿನಿಮಾ ಜೂನ್ 11ನೇ ತಾರೀಕು 2027ರಲ್ಲಿ ಥಿಯೇಟ್ರಿಗೆ ಬರುತ್ತೆ. ಇನ್ನು ಹತ್ತತ್ರ ಒಂದು ವರ್ಷ ಸನೇಕ ಕಾಯಬೇಕು. ಹತ್ತತ್ರ ಇನ್ನೂ ಒಂದು ವರ್ಷ ಕಾಯಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನಿಮ್ಗೇನು ಅನಿಸ್ತು ಈ ಕ್ಲಿಮ್ಸ್ ಬಗ್ಗೆ ಕಮೆಂಟ್ ಮಾಡಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.